ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳೇ, ಇವತ್ತು ನಾನು ಭಗವದ್ಗೀತೆಯ 4ನೇ ಅಧ್ಯಾಯದ 8ನೇ ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ದೀನಿ. ಹೇಳ್ತೀರಾ ಅಲ್ವಪ್ಪ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಏನಪ್ಪ ಈ ಶ್ಲೋಕದ ಅರ್ಥ ಅಂತಂದರೆ, ಸಾಧು ಸತ್ಪುರುಷರನ್ನು ಉದ್ಧಾರ ಮಾಡೋದಕ್ಕೆ, ಕೆಟ್ಟವರನ್ನು ನಾಶ ಮಾಡಲಿಕ್ಕೆ, ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೆ ಯುಗ ಯುಗಗಳಲ್ಲೂ ನಾನು ಅವತಾರವನ್ನು ತಾಳ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಯಾಕೆಂದರೆ ಸಾಧು ಸಜ್ಜನರ ರಕ್ಷಣೆಯನ್ನು ಆ ಕೃಷ್ಣನೇ ಹೊತ್ತಿದ್ದಾನೆ ಅಲ್ವಾ? ವರ್ಣೋಚಿತವಾಗಿರ್ತಕ್ಕಂತಹ ಅನುಷ್ಠಾನಗಳಲ್ಲಿ ನಿರತನಾಗಿರ್ತಕ್ಕಂಥವನು, ಇತರರಿಗೆ ಹಿತವನ್ನು ಉಂಟು ಮಾಡತಕ್ಕಂಥ ಸ್ವಭಾವವನ್ನು ಹೊಂದಿರತಕ್ಕಂಥವನು, ಸಕಲ ಸದ್ಗುಣ ಸಂಪನ್ನನು, ಸದಾಚಾರಿಯು ಸಾಧು ಅನ್ಸ್ಕೊಳ್ತಾರೆ. ಹೌದಲ್ವಾ? ಸದಾಚಾರಿಗಳ, ನಿರಪರಾಧಿಗಳ, ಭಗವದ್ಭಕ್ತರ ವಿಷಯದಲ್ಲಿ ಅತ್ಯಾಚಾರವೆಸಗುವನು, ಸುಳ್ಳು, ಮೋಸ, ಕಪಟ, ವ್ಯಭಿಚಾರ ಮುಂತಾದ ದುರ್ಗುಣವುಳ್ಳವನು, ಅನ್ಯಾಯದಿಂದ ಧನ ಸಂಗ್ರಹ ಮಾಡುವವನು, ನಾಸ್ತಿಕನು, ಇವರೆಲ್ಲ ಯಾರಾಗ್ತಾರೆ? ದುಷ್ಕೃತನಾಗ್ತಾನೆ. ಅರ್ಥ ಮಾಡ್ಕೊಳ್ಳಿ, ಯಾರು ಸಾಧು ಆಗ್ತಾರೆ ಅಂದರೆ ಬೇರೆಯವ್ರಿಗೆ ಒಳ್ಳೆಯದನ್ನು ಉಂಟು ಮಾಡ್ತಕ್ಕಂಥವನು, ಒಳ್ಳೆಯದನ್ನೇ ಮಾಡ್ತಾ ಇರ್ತಕ್ಕಂಥವನು, ಸಕಲ ಸದ್ಗುಣ ಸಂಪನ್ನನು ಸಾಧು ಅನಿಸ್ಕೊಂಡ್ರೆ, ಬರೀ ಮೋಸ, ಸುಳ್ಳು, ಕಪಟ ಮತ್ತು ಬೇರೆ ಭಗವಂತನ ಭಕ್ತರ ವಿಷಯದಲ್ಲಿ ಅತ್ಯಾಚಾರ ಮಾಡ್ತಕ್ಕಂಥವನು, ದುರ್ಗುಣವುಳ್ಳವನ್ನೆಲ್ಲ ದುಷ್ಕೃತ ಅಂತ ಅನ್ನಿಸ್ಕೊಳ್ತಾನೆ. ಈ ದುಷ್ಕೃತರಿಂದ ಅಂದರೆ ಸಮಾಜ ಕಂಟಕರಿಂದ ಸಮಾಜಕ್ಕೆ ಹಾನಿಯಾಗ್ತಾ ಇರುತ್ತೆ. ಎಷ್ಟು ಕೆಟ್ಟ ಕೆಲಸ ಮಾಡ್ತಾರೆ, ಎಲ್ರಿಗೂ ತೊಂದರೆ ಆಗ್ತಿರುತ್ತೆ. ಅಂಥವ್ರನ್ನ ನಾಶ ಮಾಡಲೇಬೇಕು. ಇಲ್ಲಾಂದ್ರೆ ಏನಾಗುತ್ತೆ? ಭಾಳ ಕಷ್ಟ ಆಗಿಬಿಡುತ್ತೆ. ವರ್ಣಾಶ್ರಮ ಧರ್ಮಗಳೆಲ್ಲ ಹಾಳಾಗಿ ವರ್ಣಸಂಕರವಾದಾಗ ಅಧರ್ಮ ಪ್ರಬಲಿಸುತ್ತೆ. ಇದು ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ಸು, ಆಮೇಲೆ ಇಂಟರ್ ರಿಲಿಜಿಯಸ್ ಮ್ಯಾರೇಜಸ್ಸು, ಈ ಥರದ್ದೆಲ್ಲ ಆಗಿ ಏನಾಗುತ್ತೆ? ವರ್ಣಸಂಕರಗಳಾಗಿ ಹೋಗ್ಬಿಡುತ್ತೆ. ಸರಿಯಾದ ಪ್ರಾಡಕ್ಟು ಉತ್ಪತ್ತಿ ಆಗೋದಿಲ್ಲ. ಅಂತಂದರೆ ಈಗ ಯಾರು ವೇದವನ್ನು ಅಭ್ಯಾಸ ಮಾಡ್ತಾರೋ ಅವ್ರನ್ನ ಬ್ರಾಹ್ಮಣರು ಅಂತ ಕರೀತಾರೆ. ವೇದವನ್ನು ಆ ಬ್ರಾಹ್ಮಣನನ್ನೇ ಮದುವೆ ಮಾಡಿಕೊಂಡ್ರೆ ಅವರಿಗೆ ಆ ವೇದವನ್ನು ಕಲಿತ್ಕೊಳ್ತಕ್ಕಂಥ ಮಗುನೇ ಹುಟ್ಟುತ್ತೆ. ಇಲ್ಲೇನಾಗುತ್ತೆ? ವರ್ಣಸಂಕರಗಳಾದಾಗ ಬ್ರಾಹ್ಮಣ ವೈಶ್ಯ, ಬ್ರಾಹ್ಮಣ ಶೂದ್ರ, ಬ್ರಾಹ್ಮಣ ಮ್ಲೇಚ್ಛ, ಆ ಥರ ಆದಾಗ ಏನಾಗುತ್ತೆ? ಬರ್ತಕ್ಕಂತಹ ಸಂತಾನ ಕೂಡ ಬೇರೆಯಾಗಿರುತ್ತೆ. ಅದಕ್ಕೆ ವೇದ ಕಲಿಯೋ ಆಸಕ್ತಿ ಇರೋದಿಲ್ಲ. ಹೀಗೆ ವರ್ಣಸಂಕರಗಳನ್ನು ಆಗಿ 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 ಎಲ್ಲರೂ ಕೂಡ ದುಷ್ಕೃತರಾಗ್ಬಿಡ್ತಾರೆ. ಸದಾಚಾರಿಗಳು ತುಂಬ ಕಡಿಮೆ ಆಗಿಬಿಡತ್ತೆ. ಮ್ಲೇಚ್ಛರೊಂದಿಗೆ ವಿವಾಹ ಮಾಡ್ಕೊಳ್ತಕ್ಕಂಥ ಸಂಬಂಧವನ್ನು ಇಟ್ಕೊಳ್ತಕ್ಕಂಥದ್ದು ಮಾಡಿ ಅದು ಕೂಡ ವರ್ಣಸಂಕರಕ್ಕೆ ಇದಾಗ್ಬಿಡತ್ತೆ. ಹಾಗಾಗಿ ಹಾನಿ ಆಗ್ತಾ ಇರುತ್ತೆ ಸಮಾಜಕ್ಕೆ. ಅಂಥವ್ರನ್ನ ವಿನಾಶ ಮಾಡಿಯೇ ಮಾಡಲೇಬೇಕು. ಎಲ್ಲಿ ಸಮಾಜ ಕಂಟಕರು ಇರ್ತಾರೋ ಅವ್ರನ್ನ ವಿನಾಶ ಮಾಡಲೇಬೇಕಾಗುತ್ತೆ. ಆಗ ಈ ಅಧರ್ಮವ ಪ್ರಬಲಿಸ್ತಾ ಇದ್ದಾಗ, ಯುಗ ಯುಗದಲ್ಲಿ ಅಧರ್ಮವು ಜಾಸ್ತಿ ಆದಾಗ ಭಗವಂತನ ಅವತಾರವಾಗುತ್ತೆ ಅಂತಕ್ಕಂಥದ್ದನ್ನು ಈ ಶ್ಲೋಕದಲ್ಲಿ
ಹೇಳ್ತಾನೆ ಕೃಷ್ಣ ಪರಮಾತ್ಮ. ಈ ಶ್ಲೋಕವನ್ನು ಪ್ರತಿನಿತ್ಯ ಪಠಿಸ್ತಾ ಇದ್ದರೆ ಯೋಗಕ್ಷೇಮ ಪ್ರಾಪ್ತವಾಗುತ್ತೆ. ಅಂದರೆ ಪ್ರತಿಯೊಬ್ಬರು ಧರ್ಮನಿಷ್ಠರಾಗ್ತಾರೆ. ಮೋಸ ವಂಚನೆ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಹಾತುರಿತಿರುತ್ತೆ. ಮಕ್ಕಳ, ಇವಾಗ ಮತ್ತೆ ಒಟ್ಟಿಗೆ ಹೇಳೋಣವಾ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಶುಭಮಸ್ತು.